ಶ್ರೀ ಸ್ಕಂದ ಪುರಾಣ ಅಧ್ಯಾಯ 15 ಶೂರಪದ್ಮಾಸುರನ ಮಂತ್ರಾಲೋಚನೆ. ಮಹಾಬಲಶಾಲಿಯಾದ ಕುಮಾರಸ್ವಾಮಿಯು ಲೋಕಕಂಟಕನಾದ ತಾರಕಾಸುರನ ಅಸಂಖ್ಯಾತ ರಕ್ಕಸ ಬಲವನ್ನು, ತಾರಕಾಸುರನನ್ನು ತನ್ನ ಅಮೋಘವಾದ ಶಕ್ತ್ಯಾಯುಧದಿಂದ ಸಂಹರಿಸಿದ ಘನಘೋರವಾದ ಸುದ್ದಿಯನ್ನು ಕೇಳಿ ಆತನ ಅನೇಕ ಪತ್ನಿಯರು, ಆತನ ಪಟ್ಟದರಸಿಯೂ ಪ್ರಿಯ ಪತ್ನಿಯೂ ರತಿ ಸದೃಶಳೂ ಆದ ಗೌರಿ ದೇವಿಯನ್ನೊಳಗೊಂಡು ಗೋಳಿಡುತ್ತಾ ರಣಭೂಮಿಗೆ ಧಾವಿಸಿ ಬಂದರು. ಪತಿಯ ಶವದ ಮೇಲೆ ಪ್ರತಿಯೊಬ್ಬರೂ ಬಿದ್ದು ಬಿದ್ದು ಹೊರಳಾಡಿ ಅಳತೊಡಗಿದರು. ಹಾ ಮೂಲೋಕದಲ್ಲಣನಾದ ಸ್ವಾಮಿಯೇ, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ನೀನೆಲ್ಲಿಗೆ ಹೋದೆ? ಅಯ್ಯೋ ಮತ್ಸರಿಗಳಾದ ದೇವತೆಗಳೇ, ಇಂದಿಗೆ ನಿಮ್ಮ ಸಂಕಟ ತೀರಿತೆ? ಹರಿಯ ಅಮೋಘವಾದ ಸುದರ್ಶನಾಸ್ತ್ರವನ್ನು ಕಂಠಾಭರಣವನ್ನಾಗಿ ಮಾಡಿಕೊಂಡು ವಿಜಯಿಯಾದೆ. ಬ್ರಹ್ಮಾಸ್ತ್ರ ಮೊದಲಾದ ದೇವತೆಗಳ ಮಹಾ ಅಸ್ತ್ರಗಳೆಲ್ಲ ನಿನ್ನೆದುರು ವ್ಯರ್ಥವಾಗಿ ವಶವರ್ತಿಯಾದವು. ಇಂದ್ರನ ವಜ್ರಾಯುಧವೂ ಕೂಡ ನಿನ್ನೆದುರು ನಿರ್ವೀರ್ಯವಾಯಿತು. ಅಂತಹ ಮಹಾಶೂರನಾದ ನಿನ್ನನ್ನು ಈ ಶಿಶುವಿನ ಶಕ್ತ್ಯಾಯುಧವು ಹೇಗೆ ವಧೆ ಮಾಡಿತೋ? ಅಕಟ, ವಿಚಿತ್ರವಾದ ದೈವವೇ, ನೀನು ಕ್ರೂರನಾಗಿ ಪರಿಣಮಿಸಿ ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಿದೆಯಾ? ಅಯ್ಯೋ ಎಂದು ತಾರಕನ ಸತಿಯರೆಲ್ಲ ಬಹುವಿಧವಾಗಿ ರೋಧಿಸತೊಡಗಿದರು. ಅಷ್ಟರಲ್ಲಿ ಇಲ್ಲಿಗೆ ಯಾವ ವಿದ್ಯಮಾನವನ್ನೂ ಅರಿಯದ ತಾರಕಾಸುರನ ಸುತನಾದ ಅಸುರೇಂದ್ರನು ಸಿಂಹವಕ್ತ್ರನ ನಗರದಿಂದ ತನ್ನ ಪರಿವಾರ ಸಮೇತನಾಗಿ ಮರಳಿ ತನ್ನ ತಂದೆಯ ಶವವಿದ್ದೆಡೆಗೆ ಧಾವಿಸಿ ಬಂದನು. ಬರುವಾಗ ಮಾರ್ಗದಲ್ಲಿಯೇ ಅನಿರೀಕ್ಷಿತವಾಗಿ ತಂದೆಯ ಮರಣದ ಘೋರವಾದ ವಾರ್ತೆಯು ಅವನಿಗೆ ತಲುಪಿತ್ತು. ತಂದೆಯನ್ನು ಕಾಣಲು ಬಂದವನಿಗೆ ಆತನ ಶವವನ್ನು ದರ್ಶಿಸುವ ದುರ್ಧರ ಪ್ರಸಂಗ ಒದಗಿತ್ತು. ಕೂಡಲೇ ರಣರಂಗದಲ್ಲಿ ತನ್ನ ತಂದೆಯ ಶವವಿದ್ದೆಡೆ ಧಾವಿಸಿದನು. ಮಾತೆಯರೆಲ್ಲ ತನ್ನ ತಂದೆಯ ಶವದ ಮೇಲೆ ಬಿದ್ದು ಬಿದ್ದು ಆಕ್ರಂದಿಸುತ್ತಿರುವುದನ್ನು ಕಂಡನು. ಬಂದವನೇ, ಅಯ್ಯೋ ಅಪ್ಪ, ದಾನವ ಮಹಾರಾಜನೇ, ಏನಾದೆ ಎಂದು ಚೀರಿ ಬುಡ ಕಳಚಿದ ರಸಾಲ ವೃಕ್ಷದಂತೆ ಮೂರ್ಛೆ ಹೊಂದಿ ಉರುಳಿದನು. ಅನಂತರ ಕೆಲವು ಕ್ಷಣಗಳಲ್ಲಿಯೇ ಮೂರ್ಛೆ ತಿಳಿದೆದ್ದು, ಹಾ ತಂದೆಯೇ, ಎಂಥ ಆಶ್ಚರ್ಯವೂ ಉಂಟೆ! ಪ್ರಬಲ ಆಯುಧಗಳಾದ ಇಂದ್ರನ ವಜ್ರಾಯುಧವೂ ವಿಷ್ಣುವಿನ ಚಕ್ರವೂ ಭೇದಿಸದ ನಿನ್ನೆದೆಯನ್ನು ಹಾಲ ಹಸುಳೆಯ ಶಕ್ತ್ಯಾಯುಧವು ಘಾತಿಸಿ ಪ್ರಾಣಾಪಾಯ ಮಾಡಬೇಕೇ? ಅಕಟ, ಇಂದಿಗೆ ಸಿಂಹವಕ್ತ್ರ ಶೂರಪದ್ಮರು ಬಲದೋಳಾಗಿದ್ದ ನಿನ್ನನ್ನು ಕಳೆದುಕೊಂಡಿದ್ದರಿಂದ ಸತ್ತಂತೆಯೇ ಸರಿ. ಸ್ವರ್ಗವನ್ನು ಮರಳಿ ದೊರಕಿಸಿ ದೇವತೆಗಳು ನಿಶ್ಚಿಂತರಾದರು. ಹಾಯ್ ತಂದೆಯೇ, ನಮ್ಮನ್ನು ಅನಾಥರನ್ನಾಗಿ ಮಾಡಿದೆಯಾ ಎಂದು ತನ್ನ ತಾಯಂದಿರು ಇನ್ನಷ್ಟು ಶೋಕಾಕುಲರಾಗುವಂತೆ ರೋಧಿಸಿದನು. ಆ ಮಗನ ಹಾಗೂ ತಾಯಂದಿರ ಪ್ರಲಾಪವು ನಿಜವಾಗಿಯೂ ಎಂಥವರ ಎದೆಯನ್ನು ಕರಗಿಸುವಂತಿತ್ತು. ನಂತರ ಧನುರೇಶ್ವರ ಕುಮಾರನ ಹೃದಯದಲ್ಲಿದ್ದ ದುಃಖದ ಸ್ಥಾನವನ್ನು ಕ್ರಮೇಣ ಕ್ರೋಧವು ಆಕ್ರಮಿಸತೊಡಗಿತು. ಆದರೂ ಅದು ತಕ್ಕ ಸಮಯವಲ್ಲವೆಂದು ಕ್ರೋಧವನ್ನು ತಡೆದು ತಾಳ್ಮೆಯನ್ನು ತಂದುಕೊಂಡು ಅಸುರೇಂದ್ರನು ತನ್ನ ತಂದೆಯ ಉತ್ತರ ಕ್ರಿಯೆಯನ್ನು ನಡೆಯಿಸಲು ಉದ್ಯೋಗಿಸಿದನು. ಚಂದನ, ಅಗರು, ಗಂಧಗಳಿಂದ ಘಮಘಮಿಸುವ ಚಿತೆಯನ್ನು ತಯಾರಿಸಿ ತನ್ನ ತಂದೆಯ ದೇಹವನ್ನು ಅದರ ಮೇಲೆ ಇರಿಸಿದನು. ಸಹಸ್ರ ಸಹಸ್ರ ಜಿಹ್ವೆಗಳನ್ನು ಚಾಚಿ ಧಗಧಗಿಸುತ್ತಿದ್ದ ಚಿತಾಗ್ನಿ ದಾನವೇಶ್ವರನ ದೇಹವನ್ನು ಕಬಳಿಸುತ್ತಿರಲು ಗೌರಿ ಮೊದಲಾದ ಆತನ ಪತ್ನಿಯರು ಚಿತೆಗೆ ತಮ್ಮ ದೇಹಗಳನ್ನೀಡಾಡಿ ಹದಿಬದೆಯರೆನಿಸಿ ಕೃತಕೃತ್ಯರಾದರು. ಆ ಬಳಿಕ ತಾರಕ ದಾನವೇಶ್ವರ ಸುತನಾದ ಅಸುರೇಂದ್ರನು ತನ್ನ ತಂದೆ ತಾಯಂದಿರ ಮರಣೋತ್ತರ ಕ್ರಿಯೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಖಿನ್ನ ಮನಸ್ಕನಾಗಿ ಚತುರಂಗ ಬಲದಿಂದ ಕೂಡಿಕೊಂಡು ತನ್ನ ದೊಡ್ಡಪ್ಪನಾದ ಶೂರಪದ್ಮನ ರಾಜಧಾನಿಯಾದ ವೀರಮಹೇಂದ್ರಪುರವನ್ನು ಕುರಿತು ತೆರಳಿದನು. ವೀರಮಹೇಂದ್ರಪುರದ ರಾಜಭವನದ ಸಿಂಹಪೀಠದ ಮೇಲೆ ಆಸೀನನಾಗಿದ್ದ ತನ್ನ ದೊಡ್ಡಪ್ಪನನ್ನು ಕಂಡೊಡನೆ ದುಃಖವನ್ನು ತಡೆಯಲಾರದೆ ಅಸುರೇಂದ್ರನು ಆತನ ಪಾದಗಳ ಮೇಲೆ ಧೊಪ್ಪನೆ ಬಿದ್ದು ರೋಧಿಸತೊಡಗಿದನು. ಆಗ ಶೂರಪದ್ಮನು ಗಾಬರಿಯಿಂದಲೂ ಕಳವಳದಿಂದಲೂ ಒಮ್ಮೆಲೆ ಸಿಂಹಾಸನದಿಂದ ಮೇಲೆದ್ದು ಮಗನನ್ನು ಮೇಲೆತ್ತಿ ಎದೆಗಪ್ಪಿಕೊಂಡು, ಅಪ್ಪ, ಇದೇನು ಅಳುವೆಯೇಕೆ? ಕುಮಾರ, ಹೇಳು, ನೀನು ಶೋಕಾಕುಲನಾಗಲು ಕಾರಣವೇನು? ಎದೆಗುಂದದೆ ಹೇಳು, ಆದದ್ದಾದರೂ ಏನು ಎಂದು ಭಯಾಶ್ಚರ್ಯಗಳಿಂದ ಕೂಡಿಯೇ ಕೇಳಿದನು. ಆಗ ಅಸುರೇಂದ್ರನು ಒತ್ತರಿಸುವ ದುಃಖವನ್ನು ನುಂಗಿ ತನ್ನ ತಂದೆಯು ಕ್ರೌಂಚನು ಶಿವನ ಕುಮಾರನಿಂದ ಮಾಡಿದುದನ್ನು, ತನ್ನ ತಾಯಂದಿರು ಪತಿಯೊಡನೆ ಸಹಗಮನ ಮಾಡಿದುದನ್ನು ಸಾಧ್ಯಂತವಾಗಿ ವಿವರಿಸಿದನು. ಶೂರಪದ್ಮನು ತನ್ನ ಕಿರಿಯ ಸೋದರನಾದ ತಾರಕನ ವಧೆಯಾದುದನ್ನು ನಂಬಲಾರದೇ ಹೋದನು. ಹರಿಬ್ರಹ್ಮಾದಿಗಳನ್ನೇ ಸಮರದಲ್ಲಿ ದಿಗ್ಭ್ರಮೆಗೊಳಿಸಿ ಓಡಿಸಿದ ಅತುಲ ಪರಾಕ್ರಮಿ ತಾರಕನು ಶಿವ ಶಿಶುವಿನಿಂದ ಕೊಲ್ಲಲ್ಪಡುವುದು ಸಾಧ್ಯವೇ? ಕ್ಷಣಕಾಲ ಶೂರಪದ್ಮನ ಮನಸ್ಸಿಗೂ ಮಂಕು ಕವಿಯಿತು. ಪುನಃ ಅವನು ಅಸುರೇಂದ್ರನನ್ನು ಕುರಿತು, ಮಗು, ನೀನು ಈಗ ಹೇಳಿದುದೆಲ್ಲವನ್ನು ಸ್ವಪ್ನದಲ್ಲೇನಾದರೂ ಕಂಡು ಹೆದರಿ ವಾಸ್ತವವೆಂದೇ ನಂಬಿ ಹೀಗೇನಾದರೂ ಹೇಳುತ್ತಿದ್ದೀಯೋ?
ಮಗು, ಅಂಜಬೇಡ. ಧೈರ್ಯದಿಂದ ನಿಜವಾಗಿಯೂ ನಡೆದುದೇನೆಂಬುದನ್ನು ಎಳ್ಳಷ್ಟು ಬಿಡದೆ ವಿವರಿಸು ಎಂದು ಸಂದೇಹಗ್ರಸ್ತನಾಗಿಯೂ ಭೀತನಾಗಿಯೂ ಕುತೂಹಲಿಯಾಗಿಯೂ ಕೇಳಿದನು. ಆಗ ಆ ಸುರೇಂದ್ರನು ದೃಢವಾದ ಧ್ವನಿಯಿಂದಲೇ, ದೊಡ್ಡಪ್ಪ, ನಾನು ಹೇಳಿದುದೆಲ್ಲವೂ ಸ್ವಪ್ನದಲ್ಲಿ ಕಂಡ ಸಂಗತಿಯಲ್ಲ. ಅದು ಭ್ರಾಂತಿಯೂ ಅಲ್ಲ, ಕಲ್ಪಿತ ಕಥೆಯೂ ಅಲ್ಲ. ನಿಜವಾಗಿಯೂ ನನ್ನ ತಂದೆಯು ಶಿವಕುಮಾರನೊಡನೆ ಹೋರಾಡುತ್ತಾ ರಣದಲ್ಲಿ ಮಾಡಿದನು. ನನ್ನ ತಾಯಂದಿರು ಪತಿಯ ಶವದೊಡನೆ ಸಹಗಮನ ಮಾಡಿದರು. ಅವರೆಲ್ಲರ ಮರಣೋತ್ತರ ಕ್ರಿಯೆಗಳನ್ನು ಮಾಡಿಯೇ ನಾನಿಲ್ಲಿಗೆ ಬಂದಿದ್ದೇನೆ. ನಿನ್ನ ಪಾದದಾಣೆಗೂ ಇದು ಸತ್ಯ. ಈ ವಿಷಯದಲ್ಲಿ ಸಂದೇಹವೇ ಬೇಡ. ದೊಡ್ಡಪ್ಪ, ಇಲ್ಲಿಗೆ ಇಷ್ಟಕ್ಕೇನೆ ವಿಪತ್ ಪರಂಪರೆ ಮುಗಿಯಿತೆಂದೂ ಭಾವಿಸಬೇಡ. ನಮಗೂ ಇನ್ನು ಮುಂದೆ ಅನತಿ ಕಾಲದಲ್ಲಿಯೇ ವಿಪತ್ತು ಕಾದಿದೆ ಎಂಬುದರಲ್ಲಿ ಯಾವ ಸಂದೇಹವಿಲ್ಲ. ಇನ್ನು ಮುಂದೆ ನಾವು ಏನು ಮಾಡಬೇಕೆಂಬುದನ್ನು ಬೇಗನೆ ನಿರ್ಧರಿಸು ಎಂದು ನುಡಿದನು. ಶೂರಪದ್ಮನು ತನ್ನ ಅನುಜನ ತನುಜನ ಮುಖದಿಂದ ತನ್ನ ಕಿವಿಗಿರಿಯುವ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ತಮ್ಮನು ಹತನಾದುದೇ ನಿಜವೆಂದು ದೃಢಪಡಿಸಿಕೊಂಡು ಅಯ್ಯೋ ಎಂದು ಚೀರಿ ಹಣೆ ಘಟ್ಟಿಸಿಕೊಂಡು ಸಿಂಹಾಸನದಿಂದ ಕೆಳಗುರುಳಿದನು. ತಾರಕನ ತಮ್ಮ ಸಿಂಹವಕ್ತ್ರನು ತಲೆ ಕೆದರಿಕೊಂಡು ನೆಲದ ಮೇಲೆ ಆಕ್ರೋಶ ಮಾಡುತ್ತಾ ಉರುಳಾಡಿದನು. ಶೂರಪದ್ಮನು, ಸಿಂಹಮುಖನು, ಅಸುರೇಂದ್ರನು ಮಿತಿ ಮೀರಿದ ದುಃಖದಿಂದ ಗೋಳಿಡುತ್ತಿರಲು ಆ ಶೂರಪದ್ಮನ ಆಸ್ಥಾನದಲ್ಲಿದ್ದ ಸಭಿಕರೆಲ್ಲರೂ ಈ ಭೀಕರ ರಾಕ್ಷಸತ್ರಯರ ದುಃಖವನ್ನು ಕಂಡು ತುಂಬಾ ವ್ಯಥೆಪಟ್ಟರು. ಶೂರಪದ್ಮನಂತೂ ದುಃಖಾತಿರೇಕದಿಂದ ಮೈಮರೆತು ಕೆಳಗುರುಳಿದನು. ಕೂಡಲೇ ಮಂತ್ರಿಗಳೇ ಮೊದಲಾದವರು ತಮ್ಮ ಅರಸನಿಗೆ ಶೈತ್ಯೋಪಚಾರವೆಸಗಿ ಎಚ್ಚರಗೊಳಿಸಿ ಸಮಾಧಾನಗೊಳಿಸಲು ಸಾಂತ್ವನಪರ ಮಾತುಗಳನ್ನು ಆಡಿದರು. ಮಂತ್ರಿಗಳ ಶೈತ್ಯೋಪಚಾರದಿಂದ ಶೂರಪದ್ಮನು ಮೂರ್ಛೆ ತಿಳಿದೆದ್ದನು. ಆದರೆ ಅವರ ಸಾಂತ್ವನ ಪರಮಾತುಗಳು ಆತನ ಕಿವಿದೆರೆಗಳನ್ನು ತಲುಪಿದವೇ ಹೊರತು ಮನದಾಳಕ್ಕಿಳಿಯಲಿಲ್ಲ. ಆತನ ಮನಸ್ಸು ಕೋಪಾಗ್ನಿಕುಂಡವಾಯಿತು. ರೋಷಭೀಷಣನಾದ ಶೂರಪದ್ಮನು ಕೋಪದಿಂದ ತುಟಿಗಚ್ಚಿ ಕಟಕಟನೆ ಹಲ್ಲು ಕಡಿದು ಅಸಹನೆಯಿಂದ ಕೈ ಹಿಚುಕಿಕೊಂಡನು. ಒಮ್ಮೆಲೆ ವಿಕಟವಾದ ನಗೆನಕ್ಕು ಬರ ಸಿಡಿಲಿನಂತೆ ಗರ್ಜಿಸಿದನು ಮತ್ತು ಪಂಚಮಹಾಭೂತಗಳನ್ನು ಕುರಿತು, ಪೃಥ್ವಿ, ಆಪ್, ತೇಜ, ವಾಯು, ಆಕಾಶಗಳೇ, ಲಕ್ಷ್ಯಗೊಟ್ಟು ಕೇಳಿರಿ. ನಿಶ್ಚಯವಾಗಿಯೂ ಯುದ್ಧದಲ್ಲಿ ಸ್ಕಂದನನ್ನು ದಿಗ್ಬಲಿ ಕೊಡುತ್ತೇನೆ. ಇಲ್ಲವಾದಲ್ಲಿ ರಣದೇವತೆಗೆ ನನ್ನ ಪ್ರಾಣವನ್ನೇ ಆಹುತಿ ಕೊಡುತ್ತೇನೆ. ಇದೇ ನನ್ನ ವೀರ ಭೀಷ್ಮ ಪ್ರತಿಜ್ಞೆ ಎಂದು ಘೋರವಾದ ಪ್ರತಿಜ್ಞೆ ಕೈದನು. ಒಂದು ಕ್ಷಣಕಾಲ ಸಭೆಯೇ ಕಂಪಿಸಿತು. ಕೂಡಲೇ ತನ್ನ ಸೇನಾ ನಾಯಕರನ್ನು ಕರೆಯಿಸಿ, ಇನ್ನು ತಡಮಾಡದೆ ಸರ್ವಶಸ್ತ್ರಾಸ್ತ್ರ ಸುಸಜ್ಜಿತವಾದ ನಮ್ಮ ಸೇನೆಯು ಸಮರ್ಥ ನಾಯಕತ್ವದಲ್ಲಿ ಸ್ಕಂದನ ಮೇಲೆ ದಾಳಿ ಮಾಡಲು ಮುನ್ನುಗ್ಗಲಿ. ರಣವಾದ್ಯಗಳು ಭೋರಿಡಲಿ ಎಂದು ಆಜ್ಞಾಪಿಸಿದನು. ಆ ಬಳಿಕ ದೂತ ಕಾರ್ಯದಲ್ಲಿ ಸಮರ್ಥರಾದ ದೂತರನ್ನು ಕರೆದು, ಎಲ್ಲೋ ದೂತರೇ, ನೀವು ನಿರ್ಭಯರಾಗಿ ಸ್ಕಂದನಲ್ಲಿಗೆ ತೆರಳಿರಿ. ಅಲ್ಲಿ ಸ್ಕಂದನಿಗೂ ದೇವತೆಗಳಿಗೂ ಕೂಡಿಯೇ ಈ ರೀತಿ ತಿಳಿಸಿರಿ. ಎಲೈ ಕಪಟಿಯಾದ ಸ್ಕಂದನೆ, ವಂಚಕರಾದ ದೇವತೆಗಳೇ, ನೀವು ಮೋಸದಿಂದ ನನ್ನ ತಮ್ಮನಾದ ತಾರಕಾಸುರನನ್ನು ಕೊಂದಿರುವಿರಿ. ಎಲೈ ಕುಮಾರನೇ, ನನ್ನ ತಮ್ಮನನ್ನು ಆಹುತಿಯಾಗಿಕೊಂಡು ಆತನ ಬಂಧುಗಳಾದ ನಮಗೆ ಏಕೈಕ ಶತ್ರುವಾಗಿರುವೆ. ಆತನ ಸೋದರರಾದ ನಾವೀರ್ವರು, ಅಂದರೆ ಶೂರಪದ್ಮ, ಸಿಂಹವಕ್ತರರು ಬದುಕಿರುವವರೆಗೆ ನಿಮ್ಮೆಲ್ಲರನ್ನೂ ಸಮಾಧಾನವಾಗಿ ಕುಳಿತು ಊಟ ಮಾಡಲು, ಶಾಂತವಾಗಿ ನಿದ್ರಿಸಲು ಬಿಡುವುದಿಲ್ಲ. ಇಂದಿನಿಂದ ನಿಮಗೆ ಮೃತ್ಯು ಸ್ವರೂಪರಾಗಿ ನಿಮ್ಮ ನಡುವೆ ಬೆಳೆಯುತ್ತಿದ್ದೇವೆ ಎಂಬುದಾಗಿ ಶೂರಪದ್ಮ ರಾಕ್ಷಸಾಧಿರಾಜನು ನಿನಗೆ ತಿಳಿಸಲು ಹೇಳಿದನೆಂದು ಹೇಳಿ ಸ್ಕಂದನಿಗೂ ದೇವತೆಗಳಿಗೂ ಯುದ್ಧಕ್ಕೆ ಆಹ್ವಾನವನ್ನಿತ್ತು ಬನ್ನಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ತನ್ನ ಸಾರಥಿಯನ್ನು ಕರೆದು, ಎಲ್ಲವೂ ಸಾರಥಿಯೇ, ಗರ್ದಭ ಸಹಸ್ರವನ್ನು ಹೂಡಿದ ರತ್ನಗಳನ್ನು ಕೆಚ್ಚಿದ ಎಲ್ಲ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತವಾದ ನನ್ನ ಸ್ವರ್ಣ ರಥವನ್ನು ತೆಗೆದುಕೊಂಡು ಬಾ. ಅಭೇದ್ಯವಾದ ರಕ್ಷಾ ಕವಚವು, ಚಿನ್ನದ ನಿಲುವಂಗಿಯೂ, ಅತ್ಯುಗ್ರ ಸಹಾಯಕಗಳು, ಭಯಂಕರವಾದ ಧನುಸ್ಸು ಸಜ್ಜಾಗಿರಲಿ. ಅಕ್ಷಯವಾದ ಬತ್ತಳಿಕೆಗಳು ಸಿದ್ಧವಾಗಿರಲಿ ಎಂಬುದಾಗಿ ಅಪ್ಪಣೆಯನ್ನಿತ್ತನು. ರೋಷಭಯಂಕರನಾದ ಶೂರಪದ್ಮನ ಈ ಬಗೆಯ ರಣೋತ್ಸಾಹವನ್ನು ಕಂಡು ಮಂತ್ರಜ್ಞನೂ ನೀತಿಕುಶಲನೂ ಮುತ್ಸದ್ದಿಯೂ ಆದ ಅಮೋಘನೆಂಬ ಶೂರಪದ್ಮನ ಮಂತ್ರಿಯು ಭಯಭೀತನಾಗದೆ ಶಾಂತ ರೀತಿಯಿಂದ ಶೂರಪದ್ಮನಿಗೆ ಅಸಾಧಾರಣವೂ ಸಾವಯಿಕವೂ ಆದ ರಾಜನೀತಿಯನ್ನು ಬೋಧಿಸಿದನು. ಎಲೈ ದಾನವಾಧೀಶನೇ, ರಣೋದ್ಯತನಾಗುವ ಮೊದಲು ಈ ಸಂದರ್ಭಕ್ಕೊಪ್ಪುವ ರಾಜನೀತಿಯನ್ನು ಬೋಧಿಸಿ ಮಾರ್ಗದರ್ಶನ ಮಾಡುವುದು ನನ್ನ ಕರ್ತವ್ಯ. ಅದಕ್ಕಾಗಿ ಸದ್ಯ ನಾನು ಶ್ರುತಪಡಿಸುವ ರಾಜನೀತಿಯನ್ನು ಮನಃಪೂರ್ವಕವಾಗಿ ಆಲಿಸುವಿ ಎಂದು ಭಾವಿಸಿದ್ದೇನೆ. ರಾಜನು ಉತ್ಸಾಹ ಶಕ್ತಿ, ಮಂತ್ರಶಕ್ತಿ, ಪ್ರಭುಶಕ್ತಿ ಈ ಶಕ್ತಿತ್ರಯಗಳನ್ನು ಹೊಂದಿರಲೇಬೇಕು. ಅವು ನಿನ್ನಲ್ಲಿ ಪ್ರಭೂತವಾಗಿದೆ. ಷಡ್ಗುಣಗಳು
ಅಂದರೆ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈದಿ ಭಾವ, ಸಮಾಶ್ರಯ ಇವುಗಳು ನಿನಗೆ ಚೆನ್ನಾಗಿ ತಿಳಿದಿವೆ. ಸ್ವಾಮಿ, ಅಮಾತ್ಯ ಈ ಮೊದಲಾದ 7 ಅಂಗಗಳು ನಿನ್ನ ವಶವರ್ತಿಯಾಗಿವೆ. ಆದ್ದರಿಂದ ನಾನು ನಿನಗೆ ಹೆಚ್ಚೇನೂ ತಿಳಿ ಹೇಳಬೇಕೆಂದೆನಿಸುವುದಿಲ್ಲ. ಹೀಗಿದ್ದರೂ ಈ ಶಿವಕುಮಾರನು ಯಾನ ಯೋಗ್ಯವಲ್ಲವೆಂದು ಭಾವಿಸಿ ಶಕ್ತ್ಯಾಯುಧಪಾಣಿಯೂ ಮಹಾಶೂರನೂ ಆದ ಸ್ಕಂದನು ನಮಗೆ ತಿಳಿಯದವನಲ್ಲ. ಆತನ ತಂದೆಯೂ ಲೋಕಪೂಜ್ಯನೂ ಆದ ಶಂಕರನೊಡನೆ ನಮಗೆ ಯಾವ ವೈರವಿಲ್ಲ. ಸ್ಕಂದನೂ ಕೂಡ ನಮಗೆ ಶಂಕರನಂತೆಯೇ ಪೂಜ್ಯನೇ ಆಗಿರುವನು. ಅಂಥ ಸ್ಕಂದ ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ತಮ್ಮ ತಾರಕಾಸುರನು ಆತನೊಡನೆ ಸೆಣಸಿ ಹತನಾಗಿರಬಹುದು. ಇಲ್ಲವೇ ನಮ್ಮ ಆಜನ್ಮ ವೈರಿಗಳಾದ ದೇವತೆಗಳು ಶಂಭುವನ್ನು ಪ್ರಾರ್ಥಿಸಲು ಆತನು ಕುಮಾರನನ್ನು ಕಳುಹಿ ಆತನಿಂದ ತಾರಕನನ್ನು ಕೊಲ್ಲಿಸಿರಬಹುದು. ಆದರೂ ಆತನು ನಮಗೆ ಪೂಜಾರ್ಹನು. ಒಟ್ಟಿನಲ್ಲಿ ಸ್ಕಂದನೊಡನೆ ವೈರವನ್ನು ಸಾಧಿಸುವುದು ಜಾಣತನವೆನಿಸಲಾರದು. ಇಷ್ಟರ ಮೇಲೆ ನಿನ್ನೆಚ್ಛೆ ಎಂದು ಅಮೋಘನೆಂಬ ಮಂತ್ರಿಯು ಬೋಧಿಸಿದನು. ರಾಜನೀತಿ ಕುಶಲನಾದ ಅಮೋಘ ಮಂತ್ರಿಯ ಮುತ್ಸದ್ದಿತನದ ಮಾತುಗಳನ್ನು ಕೇಳಿ ಕೋಪದಿಂದ ವಿಚಾರಶೂನ್ಯನಾಗಿದ್ದ ಶೂರಪದ್ಮನು ಒಮ್ಮೆಲೆ ಕೋಪವಳಿದು ವಿಚಾರಪರನಾದನು. ತಿಳುವಳಿಕೆಯ ಬೆಳಕು ಹೃದಯವನ್ನು ಬೆಳಗತೊಡಗಲು ಶಾಂತ ಮನಸ್ಕನಾದ ಶೂರಪದ್ಮನು ಸಿಂಹಾಸನಾಸೀನನಾಗಿ ಸಭೆಯನ್ನು ವಿಸರ್ಜನೆಗೊಳಿಸಿದನು. ಯುದ್ಧೋದ್ಯಮವನ್ನು ತತ್ಕಾಲಕ್ಕೆ ಸಂಪೂರ್ಣ ನಿಲ್ಲಿಸಿ ಸಿಂಹವಕ್ತನೊಡನೆಯೂ ಅಸುರೇಂದ್ರನೊಡನೆಯೂ ರಾಜನೀತಿ ಕುಶಲರಾದ ಮಂತ್ರಿಗಳೊಡನೆಯೂ ಸುದೀರ್ಘವಾಗಿ ವಿಚಾರ ವಿನಿಮಯ ಮಾಡಿ ಮುಂದೆ ಕೈಗೊಳ್ಳಬೇಕಾದ ಕಾರ್ಯವಿಧಾನದ ರೂಪರೇಖೆಗಳನ್ನು ಕಂಡುಕೊಂಡನು. ಮರುದಿನ ಶೂರಪದ್ಮನು ರಹಸ್ಯವಾಗಿ ಬಕ, ಮಯೂರ, ಶೇನ, ಚಕ್ರವಾಕ, ಶುಕ ಮೊದಲಾದ ರಾಕ್ಷಸ ವೀರರನ್ನು ತನ್ನ ಬಳಿಗೆ ಕರೆಯಿಸಿಕೊಂಡು ವಸ್ತ್ರ, ಆಭರಣ, ಭೋಜನ ಮೊದಲಾದವುಗಳಿಂದ ಸಂತೃಪ್ತಿಪಡಿಸಿ ಗೌರವಿಸಿ ಅವರನ್ನು ಕುರಿತು, ಎಲೈ ಸ್ವಾಮಿನಿಷ್ಠರೇ, ಕಾಮರೂಪಿಗಳಾದ ನೀವು ಸ್ವೇಚ್ಛೆಯಿಂದ ಯಾವ ರೂಪವನ್ನಾದರೂ ಹೊಂದಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿದ್ದು ಆತನ ಸುತ್ತಮುತ್ತಲಿನ ಪರಿಸರವನ್ನು ಸರಿಯಾಗಿ ಅಭ್ಯಸಿಸಿರಿ. ಸ್ಕಂದನ ವ್ಯಕ್ತಿತ್ವ, ವಯಸ್ಸು, ವಿಚಾರಸರಣಿ, ಉದ್ಯೋಗ, ಪ್ರಯಾಣಗಳು, ಸೈನ್ಯದಲ್ಲಿಯ ವೀರರ ಸಾಮರ್ಥ್ಯ, ರಥಿಕರ ಸಂಖ್ಯೆ ಈ ಎಲ್ಲ ವಿಷಯಗಳನ್ನು ಅರಿತುಕೊಳ್ಳಿರಿ. ದಿವ್ಯಾಸ್ತ್ರಗಳು ಯಾರಿಗೆ ಸಿದ್ಧಿಸಿವೆ? ಮಂತ್ರಾಲೋಚನೆಗಳಲ್ಲಿ ನಿಪುಣರಾದವರು ಯಾರಿದ್ದಾರೆ? ಕುಮಾರನ ಅಂತರಂಗಕ್ಕೆ ಸೇರಿದವರು ಯಾರು? ಕುಮಾರನಲ್ಲಿ ಷಡ್ಗುಣಗಳು, ಶಕ್ತಿತ್ರಯಗಳು, ಸಪ್ತಾಂಗಗಳು ಇವೆಯೇ? ಇವುಗಳನ್ನು ಅಧೀನದಲ್ಲಿಟ್ಟುಕೊಂಡು ಆಳುವ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಕುಮಾರನಲ್ಲಿದೆ? ಇವೆಲ್ಲವನ್ನು ಸರಿಯಾಗಿ ಅರಿತು ಬೇಗನೆ ನನ್ನ ಬಳಿಗೆ ಬಂದು ತಿಳಿಸಿರಿ ಎಂದು ಆಜ್ಞಾಪಿಸಿ ಕಳುಹಿಸಿಕೊಟ್ಟನು. ಹೀಗೆ ಗುಪ್ತಚರರನ್ನು ಕಾರ್ಯನಿರ್ವಹಣೆಗೆ ಕಳುಹಿಸಿಕೊಟ್ಟ ಶೂರಪದ್ಮನು ತನ್ನ ಸೋದರ ಸಿಂಹವಕ್ತ್ರ, ಸೋದರ ಸುತ ಅಸುರೇಂದ್ರ, ಆಪ್ತಮಂತ್ರಿಗಳು ಇವರುಗಳಿಂದ ಕೂಡಿಕೊಂಡು ಬಹುಕಾಲದವರೆಗೆ ತಮ್ಮನ ಸಾವನ್ನು ನೆನೆದು ಪರಿತಪಿಸಿದನು.